ನಮಸ್ಕಾರ ಎಲ್ರು, ಹೇಗಿದ್ದೀರಾ? ಫಸ್ಟ್ ಟೈಮ್ ನನ್ನ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಇವತ್ತು ನಮ್ಮ ಹೊಲ ನೋಡಕ್ಕೆ ಹೋಗ್ತಾ ಇದ್ದೀವಿ. ಕರಿಜಾಲಿ ಗಿಡ ಇದು. ನಿಮಗೂ ಕೂಡ ತೋರಿಸ್ತೀವಿ ಬರ್ರಿ. ಎಲ್ಲ ಕಡೆ ಕವಳಿ ಬಿತ್ತಿದ್ದಾರೆ. ಈಗ ನಮ್ಮ ಹೊಲನ ಇನ್ನೂ ಬಿತ್ತಬೇಕು, ಅದಕ್ಕೆ ನೋಡ್ಕೊಂಡು ಬರ್ತಾ ಇದ್ದೀವಿ. ಇದು ಕರಿಜಾಲಿ ಗಿಡ ಇದು ನೋಡ್ರಿ. ಆಪ್ ಅಂದ್ರೆ ಇದು ಗುಡಿಸಲುದೆಲ್ಲ ಹಾಕಕ್ಕೆ, ಸುತ್ತ ಬಾರ್ಡ್ರ್ ಏನಾದರೂ ಮಾಡ್ಕೊಳ್ಳೋಕೆ ಈ ಹುಲ್ಲನ್ನು ಬಳಸ್ತಾರೆ. ಇದಕ್ಕೆ ಆಪ್ ಅಂತಾರೆ. ನೀವೇನಂತೀರಿ ನನಗೆ ಕಮೆಂಟ್ ಮೂಲಕ ತಿಳಿಸ್ಬೇಕು. ಇದೆಲ್ಲ ನೀರಾವರಿ ಇರೋ ಕಡೆ ಒಡ್ಡಿಗೆ ಆಗ್ತದೆ. ಇದು ನೀರು ಜಾಸ್ತಿ ಇರೋ ಜಾಗದಲ್ಲಿ ಇದು ಬೆಳೀತದೆ. ಇದು ನಮ್ಮ ಅತ್ತಿಗೆ, ನಮ್ಮ ಅಣ್ಣನ ಮಗ ಎಲ್ಲರೂ ಸೇರಿಕೊಂಡು, ನನ್ನ ಮಗ ಎಲ್ಲರೂ ಸೇರಿಕೊಂಡು ಹೊಲಕ್ಕೆ ಹೋಗಿದ್ದೀವಿ. ಇದೆಲ್ಲ ಕವಳಿ ಬಿತ್ತಿ ರಾಶಿಯೆಲ್ಲ ಆಗಿದೆ. ಈಗ ಇದು ಒಂದ್ಸಲ ಮತ್ತೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಮತ್ತೆ ಬಿತ್ತಾರೆ ಇದನ್ನು. ಈ ಗಿಡ ಇಂಗಳಕಾಯಿ ಗಿಡ ಅಂತಾರೆ ಇದಕ್ಕೆ. ಇದು ಕಾಮಣಿ ಇದೆಲ್ಲ ಆದ್ರೆ ಈ ಎಲೆ ತಿನ್ನಬೇಕು. ಒಂದು 7 ದಿವಸ ಅಥವಾ 3 ದಿವಸ, ಜಾಸ್ತಿ ಕಾಮಣಿ ಇದ್ದರೆ ಒಂದು 7 ದಿನ ತಿನ್ನಬೇಕು. ಎಲ್ಲ ಆರಾಮಾಗ್ತದೆ. ಇದು ಒಂದೊಂದು ಇಡೀ ತಿನ್ಬೇಕು ಬೆಳಗ್ಗೆನೆ. ನೋಡ್ರಿ ಇಲ್ಲಿ ಹೆಂಗಿದೆ ದಾರಿ. ಕವಳಿ ಒಂದ್ಸಲ ಇದು ರಾಶಿ ಆದ ನಂತರ ಇದೆಲ್ಲ ತೆಗಿತಾರೆ. ಎಲ್ಲ ಕ್ಲೀನ್ ಮಾಡಿ ಸುಟ್ಟು ಹೊಲ ಎಲ್ಲ ರಾಪ್ ಮಾಡಿಕೊಂಡು ನೀರು ನಿಲ್ಲಿಸಿ ಆವಾಗ ಕವಳಿನ ಬಿತ್ತಾರೆ. ಅವು ಒಂದು ಬ್ಲಾಕಲ್ಲಿ ಕವಳಿ ಅಗಿನ ಮಾಡ್ಕೊಂಡಿರ್ತಾರೆ. ಈ ಥರ ಇದು ಒಂದು ಅಗಿ ಎಲ್ಲ ಕಡೆ ಹೊಲಕ್ಕೆ ಬಿತ್ತೋ ಸಲುವಾಗಿ ಅಗಿ ಮಾಡ್ಕೊಂಡಿರ್ತಾರೆ. ಅವೆಲ್ಲ ಮೊಳಕೆನ ಆಮೇಲೆ ಇದೆಲ್ಲ ಹೊಲಗಳಿಗೆ ಬಿತ್ತಿ ಬೆಳೀತಾರೆ. ಕವಳಿ ಆಗಬೇಕಾದ್ರೆ ಇದು ಹುಟ್ಟಿನಿಂದ ರಾಶಿ ಆಗೋವರೆಗೂ ಅದು ಕೆಮಿಕಲ್ ಪೌಡ್ರ್ ಇಲ್ಲದೆ ಅದು ಬೆಳೆಯೋದೇ ಇಲ್ಲ. ಮುಂಚೆ ಎಲ್ಲ ಒಣ ಬೇಸಾಯ ಎಷ್ಟು ಚೆನ್ನಾಗಿತ್ತು ಇದೆಲ್ಲ ಹೊಲದಲ್ಲಿ. ಇವಾಗ ಕವಳಿ ಎಲ್ಲ ಬಿತ್ತಿ ಬೇರೆ ಏನೂ ಬಿತ್ತಂಗಿಲ್ಲ, ಕವಳಿ ಒಂದೇ ಬಿತ್ತಬೇಕು. ಆ ಥರ ಆಗಿಬಿಟ್ಟಿದೆ ಈಗ. ಇಲ್ಲಿ ಹಳ್ಳ ಇದೆ, ಯಾವಾಗಲೂ ನೀರಿರ್ತವೆ ಇದರಲ್ಲಿ. ಎಲ್ಲ ಗಿಡ ಎಲ್ಲ ಮುಚ್ಚಾಕೊಂಡ್ಬಿಟ್ಟಿದೆ ನೋಡ್ರಿ. ಫಿಶ್ ಫಾರ್ಮ್ ಇದೆ. ಅಲ್ಲಿಂದನೇ ಬಂದ್ರಾಯ್ತು ನಾವು. ಸ್ವತಂತ್ರ ಪಾರ್ಟಿ ಇದು. ಹೊಲಕ್ಕೆ ಹೋಗೋ ಮಾರ್ಗದಲ್ಲಿ ಜೋಡು ಕೆರೆಗಳು ಇದ್ದಾವೆ. ಅಲ್ಲಿ 2 ಕೆರೆಗಳು, ಅದಕ್ಕೆ ಫಿಶ್ ಟ್ಯಾಂಕ್ ಮಾಡಿದ್ದಾರೆ. ಇವಾಗ ಮೀನು ಸಾಗಾಣಿಕೆ ಮಾಡ್ತಿದ್ದಾರೆ. ನೀರಿಂದು ಏನು ಕೊರತೆ ಇಲ್ಲ. ಹೊಲದ ಬದಿಯಲ್ಲಿ 2 ಜೋಡು ಕೆರೆಗಳಿದ್ದಾವೆ. ಅಲ್ಲಿ ಫಿಶ್ ಟ್ಯಾಂಕ್ ಮಾಡಿದ್ದಾರೆ. ಆ ಹೊಲಕ್ಕೆ ನೀರಿನ ಕೊರತೆನೇ ಇಲ್ಲ.